ಸರ್ ಈ ಕಡೆ ಹತ್ತು ಹಲವಾರು ಆಸ್ಪತ್ರೆಗಳಿಗೆ ಒಳ್ಳೆ ದೊಡ್ಡದಾಗಿ ಬೆಳೆಯಿರಿ, ಜನರಿಗೆ ಒಳ್ಳೆ ಸೇವೆ ಸಿಗ್ತಾ ಇದೆ, ಇನ್ನೂ ಒಳ್ಳೆ ರೀತಿಯಲ್ಲಿ ಏನಪ್ಪ ನೀನು ಇಲ್ಲೇ ಇರೋದಲ್ಲ? 14 ವರ್ಷ ಆಯಿತು. ಏನಾಗಿದೆ ಹೇಳಿ? ಫಾರ್ಮಸಿಸ್ಟ್. ಏನಾದರೂ ಆ ಥರ ಸ್ಪೆಷಲ್ ಪ್ಲೇಟ್ ಚಿಕ್ಕಬಳ್ಳಾಪುರ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸೇವೆ ತುಂಬಾ ಕಳಪೆ ಮಟ್ಟದಲ್ಲಿ ಕೂಡಿದ್ದು, ಸರ್ಕಾರಗಳು ಇದರ ಬಗ್ಗೆ ಗಮನ ವಹಿಸಬೇಕು. ಕಳೆದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ಸಾರಥ್ಯದಲ್ಲಿ ಉತ್ತಮ ಗುಣಮಟ್ಟದ ಸರ್ಕಾರಿ ಸೇವೆಗಳು ಲಭ್ಯ ಇಲ್ಲ ಅಂತ ರಾಜ್ಯದ ಜನರು ಕಿಡಿಕಾರ್ತಿದ್ದಾರೆ ಅಂತ ರಾಜ್ಯ ಸರ್ಕಾರದ ಮೇಲೆ ಕಿಡಿಕಾರಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಹಂಗಲ್ಲ, ಯಥಾ ರಾಜ ತಥಾ ಪ್ರಜಾ ಅಂತ. ಸರ್ಕಾರ ಹೇಗಿರುತ್ತೆ ಅದರ ವ್ಯವಸ್ಥೆಗಳು, ಅದರ ಆಡಳಿತ ಹಂಗೆ ಇರುತ್ತೆ. ಇವತ್ತು ಕರ್ನಾಟಕದಲ್ಲಿ ಖಾಸಗಿ ಶಾಲೆಗಳು, ಖಾಸಗಿ ಆಸ್ಪತ್ರೆಗಳು ಇಲ್ಲದೆ ಇದ್ದಿದ್ರೆ ಕೋವಿಡ್ ಅಂತ ಒಂದು ಮಹಾಮಾರಿಯನ್ನ ನಾವು ಎದುರಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಕೇವಲ ನಾವು ಸರ್ಕಾರಿ ವ್ಯವಸ್ಥೆಗಳನ್ನ ಇಟ್ಟು, ಹಾಗೆ ಅಂತ ಸರ್ಕಾರಿ ವ್ಯವಸ್ಥೆಗಳು, ಆರೋಗ್ಯ ವ್ಯವಸ್ಥೆಗಳು ಕೆಟ್ಟದಾಗಿರ್ಬೇಕಾ? ಖಂಡಿತ ಅಲ್ಲ. ಬಡವರಿಗೆ ಆಶಾದೀಪನೇ ಇವತ್ತು ಆರೋಗ್ಯ ಸಂಜೀವನಿನೇ ಆರೋಗ್ಯ. ಇದು ಸರ್ಕಾರಿ ಆಸ್ಪತ್ರೆಗಳು, ಅಲ್ಲಿ ವ್ಯವಸ್ಥೆ ಸರಿ ಇರ್ಬೇಕು. ಎಲ್ಲ ವೈದ್ಯರಿದ್ದಾರೆ, ಎಲ್ಲ ಆಸ್ಪತ್ರೆಗಳಿದೆ, ಗುಣಮಟ್ಟದ ಉಪಕರಣಗಳಿದೆ. ಇಷ್ಟಿದ್ರೂ ಕೂಡ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಆಡಳಿತ ವ್ಯವಸ್ಥೆ ಸರಿ. ಇನ್ನಾದ್ರೂ ನಾನು ನಿರೀಕ್ಷೆ ಮಾಡ್ತೀನಿ. ಆ ದಿನೇಶ್ ಗುಂಡೂರಾವ್ ಇದ್ದಾಗಂತೂ ಸಂಪೂರ್ಣ ವಿಫಲರಾಗಿದ್ದರು. ಅಟ್ಲೀಸ್ಟ್ ಖಾದರ್ ಅವ್ರು ಬಂದಿದ್ದಾರೆ, ಹಿಂದೆ ಆರೋಗ್ಯ ಸಚಿವರಾಗಿದ್ರು, ಅಟ್ಲೀಸ್ಟ್ ಅವರಾದ್ರೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ. ಈಗ ತಾರೆ ತಗೊಂಡಿದ್ದಾರೆ, ಅದ್ರ ಬಗ್ಗೆ ಉಲ್ಲೇಖ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಅವ್ರಿಗೆ ಸಮಯ ಕೊಡ್ಬೇಕಾಗ್ತದೆ. ಇನ್ನಾದ್ರೂ ಏನು ಹಳಿ ತಪ್ಪಿತ್ತು ಸರ್ಕಾರದ ಆರೋಗ್ಯ ವ್ಯವಸ್ಥೆ, ಅದನ್ನ ದಯವಿಟ್ಟು ನಿಮ್ಮ ಆಡಳಿತದ 2 ವರ್ಷದ ಆಡಳಿತ ಅವಧಿಯಲ್ಲಿ ಅದನ್ನ ಸರಿಯಾಗಿ ಮಾಡಿ ಅಂತೇಳಿ ನಾನು ಮನವಿಯನ್ನ ಮಾಡ್ತೀನಿ. ಇನ್ನು ಯುಟಿ ಖಾದರ್ ಅವರು ಹೊಸ ಆರೋಗ್ಯ ಸಚಿವರಾಗಿ ಖಾತೆಯನ್ನ ಸಮರ್ಪಕವಾಗಿ ನಿರ್ವಹಿಸುತ್ತಾರೆ ಅಂತ ನೋಡೋಣ ಅಂತ ತಿಳಿಸಿದ್ರು. ನಗರದಲ್ಲಿ ಜೀವನ್ ಆರ್ಆರ್ ಆಸ್ಪತ್ರೆ ಒಳ್ಳೆ ಸುಸಜ್ಜಿತ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆಗಳನ್ನು ಒಳಗೊಂಡು ಹೊಸದಾಗಿ ಆಸ್ಪತ್ರೆ ಕಟ್ಟಡ ಎಂದು ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ಜಿಲ್ಲೆಗೆ ಉತ್ತಮ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಜೀವನ್ ಆಸ್ಪತ್ರೆ ತಮ್ಮ ಸೇವೆಯನ್ನು ಮುಂದುವರಿಸುತ್ತಿದೆ. ಅದರಂತೆ ಸರ್ಕಾರಿ ಆಸ್ಪತ್ರೆಗಳು ಕಳಪೆಯಾಗಿರುವ ಕಾರಣವೇ ಈ ಖಾಸಗಿ ಆಸ್ಪತ್ರೆಗಳು ತಲೆ ಎತ್ತಲು ಸಾಧ್ಯವಾಗಿದೆ ಅಂತ ಸರ್ಕಾರದ ಆಡಳಿತ ವೈಖರಿಯನ್ನು ಖಂಡಿಸಿದರು. ನಮ್ಮ ಡಾಕ್ಟರ್ ರಾಜಲಕ್ಷ್ಮಿ ಅವರು ಮತ್ತು ನಮ್ಮ ಡಾಕ್ಟರ್ ರಾವ್ ಅವರು, ಅವರ ಪತಿ ಡಾಕ್ಟರ್ ರಾಜಲಕ್ಷ್ಮಿ ಅವರು ನಮ್ಮ ಸಹಪಾಠಿಗಳು. ಅವರಿಬ್ಬರು ದಂಪತಿಗಳು ಬಹಳ ಒಳ್ಳೆ ಕೆಲಸ ವೈದ್ಯರಾಗಿ ಅನೇಕ ವರ್ಷಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಜನರ ವಿಶ್ವಾಸವನ್ನ ಗಳಿಸಿದ್ದಾರೆ. ಇವತ್ತು ನೂತನವಾಗಿ ಜೀವನ್ ಆರ್ಆರ್ ಆಸ್ಪತ್ರೆ 100 ಹಾಸಿಗೆ ಸಾಮರ್ಥ್ಯ ಇರ್ತಕ್ಕಂಥ ಒಂದು ಕಾರ್ಪೊರೇಟ್ಗೆ ಸಮಾನವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ಎಲ್ಲ ಸೌಲಭ್ಯ ಇರ್ತಕ್ಕಂಥ ಸಮಗ್ರವಾಗಿ ಇವತ್ತು ಆರೋಗ್ಯ ಸೇವೆ ಸಿಕ್ಕುವಂತ ಆಸ್ಪತ್ರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ನಗರದ ಜನರಿಗೆ ಸಿಕ್ಕಿದೆ. ಮೊದಲನೇದಾಗಿ ಅವರಿಬ್ಬರು ದಂಪತಿಗಳಿಗೆ ಮತ್ತು ಇಡೀ ಅವರ ಏನು ತಂಡ ಇದೆ ಅವರಿಗೆಲ್ಲ ಕೂಡ ನಾನು ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ಮತ್ತು ಇಲ್ಲೂ ಕೂಡ ಹೇಳ್ಬೇಕು ಅಂತಂದ್ರೆ ಎಲ್ಲ ಓಟಿ ಮತ್ತು ಎಲ್ಲ ಕೂಡ ನಾನು ಹೋಗಿ ನೋಡಿದೆ. ಬೆಂಗಳೂರಿಗೆ ಸರಿಸಮಾನವಾಗಿ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಡಾಕ್ಟರ್. ಯಾವ್ದ್ರಲ್ಲೂ ಕಡಿಮೆ ಮಾಡ್ಬೇಕು ಅಂತ ಕಂಜೂಸಿತನ ನೋಡ್ಸೇ ಇಲ್ಲ. ಎಲ್ಲವೂ ಕೂಡ ಗುಣಮಟ್ಟವನ್ನ ಕಾಯ್ದುಕೊಂಡಿದ್ದಾರೆ. ನನಗೆ ನಿರೀಕ್ಷೆ ಇದೆ, ಇದು ಒಂದು ಹೊಸ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಆಯಾಮ. ಈಗಾಗಲೇ ನಮ್ಮ ಜೈನ್ ಆಸ್ಪತ್ರೆ ಆಗಿದೆ, ಹಂಗೆ ನಮ್ಮ ಸತ್ಯಸಾಯಿ ಆಸ್ಪತ್ರೆ, ನಮ್ಮ ವೈದ್ಯಕೀಯ ಕಾಲೇಜ್ದು ಇನ್ನೂ ಅದು ಆಗೋದ್ರಲ್ಲೇ ಇದೆ. ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜ್ದು ನಾವಿದ್ರೆ ಇನ್ನ 3 ವರ್ಷ ಆಗೋಗಿರೋದು ಈಗ ಆಸ್ಪತ್ರೆ ಪ್ರಾರಂಭ ಆಗಿ.
ಇದೆಲ್ಲ ಏನು ತೋರಿಸುತ್ತೆ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಬಹಳ ಹೆಚ್ಚಿನ ಒತ್ತನ್ನ ಕೊಟ್ಟಿರುವಂತದ್ದು ತೋರಿಸುತ್ತೆ. ಮತ್ತು ಜನಸಾಮಾನ್ಯರಿಗೆ ಇವತ್ತು ಬೆಂಗಳೂರಿವರೆಗೂ ಹೋಗುವಂತ ಅಗತ್ಯನೇ ಇಲ್ಲ. ಇಂಥ ಆಸ್ಪತ್ರೆಗಳಲ್ಲಿ ನಿಮಗೆ ವಿಶೇಷವಾಗಿ ಇಲ್ಲಿ ನಾನು ಇಷ್ಟಪಟ್ಟಿದ್ದು ಇಂಟೆನ್ಸಿವ್ ಕೇರ್ ಯೂನಿಟ್, ಅದು ಕೂಡ ಬಹಳ ಚೆನ್ನಾಗಿದೆ. ಮತ್ತು ಮಕ್ಕಳಿಗೆ NICU, ನಿಯೋನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್, ಇದು ಕೂಡ 16 ಹಾಸಿಗೆ ಇದೆ ಸಣ್ಣ ಮಕ್ಕಳು ಹುಟ್ಟಿದಾಗ. ಹಾಗಾಗಿ ಇವೆಲ್ಲ ಕೂಡ, ಮತ್ತು ಡಾಕ್ಟರ್ನೇ ಗೈನಕಾಲಜಿಸ್ಟ್ ಮತ್ತು ಎಲ್ಲ ಅವರ ತಂಡ ಒಳ್ಳೆ ರೀತಿಯಲ್ಲಿ ಬಹಳ ಪ್ರೊಫೆಷನಲ್ ಆಗಿದ್ದಾರೆ. ಮತ್ತು ಅನೇಕರಿಗೆ ಇಲ್ಲಿ ಉದ್ಯೋಗವನ್ನ ಕೂಡ ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರದ ಅನೇಕ ಯುವಕರು, ನಮ್ಮ ಆತ್ಮೀಯರಿಗೆಲ್ಲ ಉದ್ಯೋಗ ಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲಿ ಜೀವನ್ RR ಆಸ್ಪತ್ರೆಗೆ ಒಳ್ಳೇದಾಗ್ಲಿ. ಇನ್ನು ಕೂಡ ಈ ರೀತಿಯಲ್ಲಿ ಇನ್ನೂ ಕೂಡ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಅವಕಾಶ ಇದ್ರೆ ಇನ್ನೂ ಕೂಡ ಅವಕಾಶ ಮಾಡ್ಲಿ ಮುಂದಕ್ಕೆ ಕೂಡ. ಇವತ್ತು ಕಾರ್ಡಿಯಾಕ್ ಕೇರ್ ಇರ್ಬೋದು, ಅಂದ್ರೆ ಹೃದಯಕ್ಕೆ ಸಂಬಂಧಿಸಿರುವಂತದ್ದು ಇರ್ಬೋದು, ಮೂತ್ರಪಿಂಡಗಳಿಗೆ ಸಂಬಂಧಿಸಿರುವಂತದ್ದು, ಹೀಗೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇದು ಹೆಮ್ಮರವಾಗಿ ಬೆಳೀಲಿ ಈ ಆಸ್ಪತ್ರೆ. ಕ್ಯಾನ್ಸರ್, ಹೀಗೆ ಅನೇಕ ವಿಭಾಗಗಳಿದೆ ಇನ್ನೂ ಕೂಡ ಅವರಿಗೆ ಅದನ್ನ ಪ್ರಗತಿಯನ್ನ ಮಾಡ್ಲಿಕ್ಕೆ. ಅದು ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ನಮ್ಮ ಜನರಿಗೆ ಇವತ್ತು ಏನು ಹೊಸದಾಗಿ ಮಾಡಿದ್ದಾರೆ ಆ ದಂಪತಿಗಳಿಗೆ ಮತ್ತು ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತೀನಿ. ಮುಂದುವರೆದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಬಗ್ಗೆ ಮಾತನಾಡಿ, ಯೋಗದಿಂದ ಆರೋಗ್ಯ ಪಡೆಯುವ ಭಾಗ್ಯವನ್ನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ನಮ್ಮ ದೇಶಕ್ಕೆ ಪರಿಚಯಿಸಿದ್ರು. ಇಂದಿನ ದಿನಮಾನದಲ್ಲಿ ವಿದೇಶಿಯರು ಭಾರತದ ಯೋಗಾಭ್ಯಾಸವನ್ನ ಪರಿಪೂರ್ಣವಾಗಿ ಕಲಿತು ತಮ್ಮ ಜೀವನಕ್ಕೆ ಅಳವಡಿಕೆ ಮಾಡಿಕೊಳ್ಳುವುದಲ್ಲದೆ ವೃತ್ತಿಪರವಾಗಿಯೂ ಆದಾಯದ ಮೂಲವನ್ನಾಗಿ ಪರಿಗಣಿಸಿದ್ದಾರೆ. ದುರದೃಷ್ಟವಶಾತ್ ನಮ್ಮ ಭಾರತದಲ್ಲಿ ಈ ಯೋಗವನ್ನ ಹೆಚ್ಚು ಕಲಿಯಲು ಮುಂದೆ ಬರ್ತಾ ಇಲ್ಲ. ಆದರೆ ಪ್ರಧಾನಿಗಳ ಈ ಯೋಗಾಭ್ಯಾಸದಿಂದ ಭಾರತದಲ್ಲಿ ಯೋಗಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡೋದ್ರ ಮುಖಾಂತರ ಸರ್ಕಾರ ಜನರ ಉತ್ತಮ ಆರೋಗ್ಯ ಪಡೆಯಲು ಈ ಯೋಗವನ್ನ ಪರಿಚಯಿಸಿದೆ ಅಂತ ಹೇಳಿದ್ರು.